ಆಪರೇಷನ್ ಸಿಂಧೂರ ಸತ್ಯ ಅನಾವರಣ. ಪಾಕ್ ಪೋಸ್ಟ್ ಉಡೀಸ್ನ ಆ 2 ವಿಡಿಯೋ. ಅವತ್ತು ತಡರಾತ್ರಿ ಕರೆ ಮಾಡಿದ್ದು ಯಾರಿಗೆ? ಮುನೀರ್. ರಣಭೀಕರ ದಾಳಿ ಒಪ್ಪಿಕೊಂಡಿದ್ದು ಹೇಗೆ? ಶಹಬಾಜ್. ಇದುವೇ ಈ ಹೊತ್ತಿನ ವಿಶೇಷ ಸತ್ಯ ಅನಾವರಣ. ನಾನು ನಾಗೇಂದ್ರ ಬಾಬು. ಸೇನೆ 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ನೇವಿ ಕಾರ್ಯಾಚರಣೆ ಅನಾವರಣವಾಗಿದೆ. ಭಾರತದ ಸೇನೆ ಬಿಡುಗಡೆಗೊಳಿಸಿರುವಂತಹ ದಾಳಿಯ ವಿಡಿಯೋ ಪಾಕ್ ಅನ್ನ ಬೆಚ್ಚಿ ಬೀಳಿಸಿದೆ. ಭಾರತೀಯ ಸೇನೆ ರಾಷ್ಟ್ರದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಕಾಪಾಡಲು ಸದಾ ಬದ್ಧ ಅನ್ನೋ ಮೆಸೇಜ್ ಕೊಟ್ಟಿದೆ. ಪಹಲ್ಗಾಮ್ನಲ್ಲಿ ಅದ್ಯಾವಾಗ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು ಆಗ್ಲೇ ಭಾರತದ ಪ್ರತೀಕಾರದ ಕಹಳೆ ಊದಿ ಆಗಿತ್ತು. ಆನಂತರ ಕೈಗೊಂಡ ಕ್ರಮದಿಂದ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡಿತ್ತು. ಬನ್ನಿ, ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಆಪರೇಷನ್ ಸಿಂಧೂರ ಸತ್ಯ ಅನಾವರಣ. ಪಾಕ್ ಪೋಸ್ಟ್ ಉಡೀಸ್ನ ಆ 2 ವಿಡಿಯೋ. ನೌಕಾನೆಲೆಯಿಂದ ರಣಾರ್ಭಟದಲ್ಲಿ ನಭಕ್ಕೆ ಚಿಮ್ಮಿದ ಮಿಸೈಲ್ಸ್, ಬೆಂಕಿ ಕೆಂಡ ಉಗುಳುತ್ತಾ ಟಾರ್ಗೆಟ್ ಉಡೀಸ್. ನೇವಿಯಿಂದ ಮತ್ತೊಂದು ವಿಡಿಯೋ ರಿಲೀಸ್. ಇದು ಶತ್ರು ರಾಷ್ಟ್ರಕ್ಕೆ ಭಾರತ ಕೊಟ್ಟ ಏಟಿಗೆ ಎದುರೇಟು. ಎಸ್ ಪ್ರಿಯ ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ಅದ್ಯಾವಾಗ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಆಗ್ಲೇ ಭಾರತ ಪ್ರತಿಕಾರದ ಕಹಳೆ ಊದಿತ್ತು. ಪ್ರಧಾನಿ ಮೋದಿ ವಿದೇಶ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ತಕ್ಷಣ ಭಾರತಕ್ಕೆ ಬಂದಿಳಿದಿದ್ರು. ಏರ್ಪೋರ್ಟ್ ನಲ್ಲಿಯೇ ತುರ್ತು ಸಭೆ ನಡೆಸಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ರು. ಅದಾದ ನಂತರ ಮೇಲಿಂದ ಮೇಲೆ ಹೈ ವೋಲ್ಟೇಜ್ ಸಭೆಗಳು ನಡೆದಿದ್ವು. ಅಸಲಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಪಾಕ್ ಉಗ್ರ ನೆಲೆಗಳು ಉಡೀಸಾಗಿದ್ವು. ಸೇನೆ ರಿಲೀಸ್ ಮಾಡಿರೋ ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಭಾರತದ ಸೇನೆ ಕೈಗೊಂಡ ಕಾರ್ಯಾಚರಣೆ ಹೇಗಿದೆ ಅಂತ. ಆಪರೇಷನ್ ಸಿಂಧೂರ ಮೂಲಕ ಪಾಕ್ ಪೋಷಿತ ಉಗ್ರರನ್ನ ಹುಡುಕಿ ಹೊಡೆದು ಹಾಕಿದೆ ಭಾರತ. ನಮೋ ಶಪಥ ಮಾಡಿದಂತೆಯೇ ಇದೀಗ ಉಗ್ರರ ಸಂಹಾರ ಬರೋಬ್ಬರಿ 100 ದಾಟಿದೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಸೇನೆ 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ನೇವಿ ಕಾರ್ಯಾಚರಣೆ ಅನಾವರಣ ಆಗಿದೆ. ಭಾರತದ ಸೇನೆಯ ಆ ದಾಳಿಯ ವಿಡಿಯೋಗಳು ಪಾಕ್ ಅನ್ನ ಬೆಚ್ಚಿ ಬೀಳಿಸಿವೆ. ಈ ಮೂಲಕ ಉಗ್ರ ಪೋಷಕ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇನ್ನು ನೂರ್ ಖಾನ್ ಏರ್ ಬೇಸ್ ಅನ್ನ ಭಾರತ ಉಡೀಸ್ ಮಾಡಿಲ್ಲ ಅಂತ ಬಾಯಿ ಬಡ್ಕೊಳ್ತಿದ್ದ ಪಾಕ್ ಇದೀಗ ಸತ್ಯ ಒಪ್ಪಿಕೊಂಡಿದೆ. ನೌಕಾಸೇನೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದು ಶತ್ರು ರಾಷ್ಟ್ರದ ಎದೆ ನಡುಗಿಸಿದೆ. ನೇವಿಯ ಪ್ರಬಲ ಶಕ್ತಿಯ ಅನಾವರಣಕ್ಕೆ ಭದ್ರಗೊಟ್ಟಿದೆ. ಈ ಮೂಲಕ ನಾವು ಮಹಾಸಮರಕ್ಕೆ ಸಜ್ಜು ಅಂತ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇದು ಪಾಕಿಸ್ತಾನಕ್ಕೆ ಅಯ್ಯಯ್ಯೋ ಅನ್ನೋ ಹಾಗೆ ಆಗೋಗಿದೆ. ಸೇನೆ 2 ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಅದರಲ್ಲಿ ಸಾಂಬಗಡಿ ಭಾಗದ ಪಾಕ್ ಬಂಕರ್ ಉಡೀಸಾಗಿರೋ ದೃಶ್ಯ ನೋಡಿ ಪಾಕ್ ಬೆಚ್ಚಿ ಬಿದ್ದಿದೆ. ಅಷ್ಟೇ ಅಲ್ಲದೆ ಇದು ನಮ್ಮ ಆಪರೇಷನ್ ಸಿಂಧೂರಕ್ಕೆ ಸಾಕ್ಷಿ ಅನ್ನೋದನ್ನ ಕನ್ಫರ್ಮ್ ಮಾಡಿದೆ. ಅಂದ ಹಾಗೆ ಮೇ 10ರಂದು ಬಿಎಸ್ಎಫ್ ಸೇನೆ ಪಾಕ್ ಪೋಸ್ಟ್ ಉಡೀಸ್ ಮಾಡಿತ್ತು. ಜಮ್ಮು ಮತ್ತು ಸಾಂಬಾ ಗಡಿಯಲ್ಲಿದ್ದ ಪೋಸ್ಟ್ ಧ್ವಂಸ ಮಾಡಿತ್ತು. ಅದೇ ವಿಡಿಯೋವನ್ನ ಬಿಎಸ್ಎಫ್ ರಿಲೀಸ್ ಮಾಡಿದೆ. ಹೀಗೆ ಭಾರತೀಯ ಸೇನೆ ರಾಷ್ಟ್ರದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆಯನ್ನ ಕಾಪಾಡಲು ಸದಾ ಬದ್ಧ ಅನ್ನೋ ಮೆಸೇಜ್ ಕೊಟ್ಟಿತ್ತು. ನಮ್ಮನ್ನ ಕೆಣಕಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ತಿರುಗೇಟ್ ಕೊಟ್ಟಿದೆ. ಆಪರೇಷನ್ ಸಿಂಧೂರ ಸತ್ಯ ಅನಾವರಣ. ಪಾಕ್ ಪೋಸ್ಟ್ ಉಡೀಸ್ನ ಆ 2 ವಿಡಿಯೋ. ಅವತ್ತು ತಡರಾತ್ರಿ ಕರೆ ಮಾಡಿದ್ದು ಯಾರಿಗೆ? ಮುನೀರ್. ರಣಭೀಕರ ದಾಳಿ ಒಪ್ಪಿಕೊಂಡಿದ್ದು ಹೇಗೆ? ಶಹಬಾಜ್. ಇದುವೇ ಈ ಹೊತ್ತಿನ ವಿಶೇಷ ಸತ್ಯ ಅನಾವರಣ. ನಾನು ನಾಗೇಂದ್ರ ಬಾಬು. ಸೇನೆ 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ನೇವಿ ಕಾರ್ಯಾಚರಣೆ ಅನಾವರಣವಾಗಿದೆ. ಭಾರತದ ಸೇನೆ ಬಿಡುಗಡೆಗೊಳಿಸಿರುವಂತಹ ದಾಳಿಯ ವಿಡಿಯೋ ಪಾಕ್ ಅನ್ನ ಬೆಚ್ಚಿ ಬೀಳಿಸಿದೆ. ಭಾರತೀಯ ಸೇನೆ ರಾಷ್ಟ್ರದ ಸಾರ್ವಭೌಮತ್ವ ಪ್ರಾದೇಶಿಕ ಸಮಗ್ರತೆ ಕಾಪಾಡಲು ಸದಾ ಬದ್ಧ ಅನ್ನೋ
ಮೆಸೇಜ್ ಕೊಟ್ಟಿದೆ. ಪಹಲ್ಗಾಮ್ನಲ್ಲಿ ಅದ್ಯಾವಾಗ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು ಆಗ್ಲೇ ಭಾರತದ ಪ್ರತೀಕಾರದ ಕಹಳೆ ಊದಿ ಆಗಿತ್ತು. ಆನಂತರ ಕೈಗೊಂಡ ಕ್ರಮದಿಂದ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡಿತ್ತು. ಬನ್ನಿ ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಆಪರೇಷನ್ ಸಿಂಧೂರ ಸತ್ಯ ಅನಾವರಣ. ಪಾಕ್ ಪೋಸ್ಟ್ ಒಡಿಸ್ನ ಆ 2 ವಿಡಿಯೋ. ನೌಕಾನೆಲೆಯಿಂದ ರಣಾರ್ಭಟದಲ್ಲಿ ನಭಕ್ಕೆ ಚಿಮ್ಮಿದ ಮಿಸೈಲ್ಸ್, ಬೆಂಕಿ ಕೆಂಡ ಉಗುಳುತ್ತಾ ಟಾರ್ಗೆಟ್ ಒಡಿಸ್. ನೇವಿಯಿಂದ ಮತ್ತೊಂದು ವಿಡಿಯೋ ರಿಲೀಸ್. ಇದು ಶತ್ರು ರಾಷ್ಟ್ರಕ್ಕೆ ಭಾರತ ಕೊಟ್ಟ ಏಟಿಗೆ ಎದುರೇಟು. ಎಸ್ ಪ್ರಿಯ ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ಅದ್ಯಾವಾಗ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಆಗ್ಲೇ ಭಾರತ ಪ್ರತೀಕಾರದ ಕಹಳೆ ಊದಿತ್ತು. ಪ್ರಧಾನಿ ಮೋದಿ ವಿದೇಶ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ತಕ್ಷಣ ಭಾರತಕ್ಕೆ ಬಂದಿಳಿದಿದ್ರು. ಏರ್ಪೋರ್ಟ್ನಲ್ಲಿಯೇ ತುರ್ತು ಸಭೆ ನಡೆಸಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ರು. ಅದಾದ ನಂತರ ಮೇಲಿಂದ ಮೇಲೆ ಹೈ ವೋಲ್ಟೇಜ್ ಸಭೆಗಳು ನಡೆದಿದ್ವು. ಅಸಲಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಪಾಕ್ ಉಗ್ರ ನೆಲೆಗಳು ಉಡೀಸಾಗಿದ್ವು. ಸೇನೆ ರಿಲೀಸ್ ಮಾಡಿರೋ ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಭಾರತದ ಸೇನೆ ಕೈಗೊಂಡ ಕಾರ್ಯಾಚರಣೆ ಹೇಗಿದೆ ಅಂತ. ಆಪರೇಷನ್ ಸಿಂಧೂರ ಮೂಲಕ ಪಾಕ್ ಪೋಷಿತ ಉಗ್ರರನ್ನ ಹುಡುಕಿ ಹೊಡೆದು ಹಾಕಿದೆ ಭಾರತ. ನಮೋ ಶಪಥ ಮಾಡಿದಂತೆಯೇ ಇದೀಗ ಉಗ್ರರ ಸಂಹಾರ ಬರೋಬ್ಬರಿ 100 ದಾಟಿದೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಸೇನೆ 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ನೇವಿ ಕಾರ್ಯಾಚರಣೆ ಅನಾವರಣ ಆಗಿದೆ. ಭಾರತದ ಸೇನೆಯ ಆ ದಾಳಿಯ ವಿಡಿಯೋಗಳು ಪಾಕ್ ಅನ್ನ ಬೆಚ್ಚಿ ಬೀಳಿಸಿವೆ. ಈ ಮೂಲಕ ಉಗ್ರ ಪೋಷಕ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇನ್ನು ನೂರ್ ಖಾನ್ ಏರ್ ಬೇಸ್ ಅನ್ನ ಭಾರತ ರಿಲೀಸ್ ಮಾಡಿಲ್ಲ ಅಂತ ಬಾಯಿ ಬಡ್ಕೊಳ್ತಿದ್ದ ಪಾಕ್ ಇದೀಗ ಸತ್ಯ ಒಪ್ಪಿಕೊಂಡಿದೆ. ನೌಕಾಸೇನೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದು ಶತ್ರು ರಾಷ್ಟ್ರದ ಎದೆ ನಡುಗಿಸಿದೆ. ನೇವಿಯ ಪ್ರಬಲ ಶಕ್ತಿಯ ಅನಾವರಣಕ್ಕೆ ಪತ್ರಗೊಟ್ಟಿದೆ. ಈ ಮೂಲಕ ನಾವು ಮಹಾಸಮರಕ್ಕೆ ಸಜ್ಜು ಅಂತ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇದು ಪಾಕಿಸ್ತಾನಕ್ಕೆ ಅಯ್ಯಯ್ಯೋ ಅನ್ನೋ ಹಾಗೆ ಆಗೋಗಿದೆ. ಸೇನೆ 2 ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಅದರಲ್ಲಿ ಸಾಂಬಗಡಿ ಭಾಗದ ಪಾಕ್ ಬಂಕರ್ ಉಡೀಸಾಗಿರೋ ದೃಶ್ಯ ನೋಡಿ ಪಾಕ್ ಬೆಚ್ಚಿ ಬಿದ್ದಿದೆ. ಅಷ್ಟೇ ಅಲ್ಲದೆ ಇದು ನಮ್ಮ ಆಪರೇಷನ್ ಸಿಂಧೂರಕ್ಕೆ ಸಾಕ್ಷಿ ಅನ್ನೋದನ್ನ ಕನ್ಫರ್ಮ್ ಮಾಡಿದೆ. ಅಂದ ಹಾಗೆ ಮೇ 10ರಂದು ಬಿಎಸ್ಎಫ್ ಸೇನೆ ಪಾಕ್ ಪೋಸ್ಟ್ ಉಡೀಸ್ ಮಾಡಿತ್ತು. ಜಮ್ಮು ಮತ್ತು ಸಾಂಬಾ ಗಡಿಯಲ್ಲಿದ್ದ ಪೋಸ್ಟ್ ಧ್ವಂಸ ಮಾಡಿತ್ತು. ಅದೇ ವಿಡಿಯೋವನ್ನ ಬಿಎಸ್ಎಫ್ ರಿಲೀಸ್ ಮಾಡಿದೆ. ಹೀಗೆ ಭಾರತೀಯ ಸೇನೆ ರಾಷ್ಟ್ರದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆಯನ್ನ ಕಾಪಾಡಲು ಸದಾ ಬದ್ಧ ಅನ್ನೋ ಮೆಸೇಜ್ ಕೊಟ್ಟಿತ್ತು. ನಮ್ಮನ್ನ ಕೆಣಕಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ತಿರುಗೇಟ್ ಕೊಟ್ಟಿದೆ.